ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್. ಕರ್ನಾಟಕದಲ್ಲಿ ಪೊಲೀಸರು ಬೇಕಾಗಿದೆಯಾ? ಕಾರಣ ಯಾಕೆ ಅಂತಂದರೆ, ಪೊಲೀಸರು ತಮ್ಮ ಕೆಲಸವನ್ನು ಬಿಟ್ಟು ಇವತ್ತು ಪ್ರತಿ ಸ್ಟೇಷನ್ನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಪ್ರತಿಭೆಗಳನ್ನು ಹೊರಗಡೆ ಆಗ್ತಾ ಇದ್ದಾರೆ, ಪೋಲಿಗಳ ರೀತಿಯಲ್ಲಿ. ಈಗ ಬೆಂಗಳೂರು ಆಯಿತು, ದಾವಣಗೆರೆ ಆಯಿತು, ಎಲ್ಲ ಡಿಸ್ಟಿಕ್ಕು ಆಯಿತು. ಈಗ ಐ ಥಿಂಕ್ ಚಿಕ್ಕಮಗಳೂರಿನ ಮೂಡುಬಿದಿರೆನಲ್ಲಿ ಒಬ್ಬ ಸಂದೇಶ್ ಅನ್ನೋ ಇನ್ಸ್ಪೆಕ್ಟರ್ ಕಳೆದ 3 ವರ್ಷಗಳಿಂದ ಅಲ್ಲಿ ಜಾಂಡಾ ಊರ್ಕೊಂಡು ಸಿಕ್ಕ ಹೆಣ್ಮಕ್ಕಳನ್ನು ಮಂಚಿಗೆ ಬಾ, ನನಗೆ ದೈಹಿಕವಾಗಿ ಸಹಕರಿಸು, ಇಲ್ದಿದ್ರೆ ಅವ್ರ ಗಂಡಂದ್ರಗಳ ಮೇಲೆ ಸುಳ್ಳು ಕೇಸುಗಳನ್ನು ಹಾಕೋದು, ಸುಳ್ಳು ರೌಡಿ ಶೀಟ್ರ್ಗಳನ್ನು ಓಪನ್ ಮಾಡೋವಂಥ ಕೆಲಸಕ್ಕೆ ಹೆಸರುವಾಸಿಯಾಗಿ, ಅದು ಆ ಕೆಲವೊಂದು ಹೆಣ್ಣು ಮಕ್ಕಳು ಇವನ ಒಂದು ಕಾಮುಕ ಆಟಕ್ಕೆ ಬೇಸತ್ತು ಮೇಲಧಿಕಾರಿಗಳಿಗೆ ದೂರು ಕೊಟ್ಟು, ಕರ್ನಾಟಕದ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟು, DGP ಅವ್ರಿಗೆ ದೂರು ಕೊಟ್ಟು, ಗೃಹ ಮಂತ್ರಿಗಳಿಗೆ ದೂರು ಕೊಟ್ಟು, ಕೊನೆಗೆ ಅವನಿಂದ ಅವರುಗಳಿಂದ ಏನೂ ಕೂಡ ಸಹಾಯ ಆಗದ ಪರಿಸ್ಥಿತಿನಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮುಜುಗರವನ್ನು ಬಿಟ್ಟು, ಮಾನವ ಮರ್ಯಾದೆಯನ್ನು ಬಿಟ್ಟು ಮಾಧ್ಯಮಗಳ ಮುಂದೆ ಈ ಮೂಡುಬಿದಿರೆಯ ಇನ್ಸ್ಪೆಕ್ಟರ್ ಸಂದೇಶ್ ನಮ್ಮಗಳಿಗೆ ಕಾಮುಕನಂತೆ ನಮ್ಮನ್ನೆಲ್ಲ ಕಾಡ್ತಾನೆ. ಬರೀ ಒಂದೊಂದು ಕಥೆಗಳಲ್ಲ, ನಮಗೆ ಈಸ್ ಎ ವೆರಿ ಒಂಥರ ಟ್ಯಾಲೆಂಟೆಡ್ ಕಾಮುಕ ಅಂತ ಹೇಳ್ಬೋದು. ಬೆಂಗಳೂರಿನ ಕರ್ನಾಟಕದ ಗೃಹ ಮಂತ್ರಿಗಳು ನೋಡಲೇಬೇಕಾದಂಥದ್ದು ಪ್ರಶ್ನೆನಪ್ಪ ಅಂತಂದರೆ, ಇಂತಿಂಥ ಟ್ಯಾಲೆಂಟೆಡ್ ಇರೋವಂಥ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆಯಲ್ಲಿ ಮಡ್ಕೊಂಡು ಈಗ ಕಾಯಬೇಕಾದವನು ಕಾಮುಕನಾದರೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಸಮಾಜದಲ್ಲಿ ಏನಾಗುತ್ತೆ? ಒಂದೆರಡು ಕೇಸಲ್ಲ, ಕಳೆದ 6 ತಿಂಗಳಿಂದ ಸತತವಾಗಿ ಪೊಲೀಸರು ಬೀದಿಗಳಲ್ಲಿ ಡಕಾಯಿತಿ, ATM ದರೋಡೆ, ಚಿನ್ನ ದರೋಡೆ, ಸೆಕ್ಸ್, ರೇಪ್ ಮತ್ತು ಕಸ್ಟೋಡಿಯಲ್ ಕೊಲೆಗಳು, ಎಲ್ಲ ರೀತಿಯ ಆಟಗಳನ್ನು, ಭ್ರಷ್ಟಾಚಾರವನ್ನು ಮಾಡುತ್ತಾ ಈಗ ಕರ್ನಾಟಕದಲ್ಲಿ ಮಗದೊಮ್ಮೆ ಫೇಮಸ್ ಆಗಲಿಕ್ಕೆ ಹೊರಟಿರುವಂಥ ಮತ್ತೊಂದು ಇನ್ಸ್ಪೆಕ್ಟರ್ ಅಂತಂದರೆ ಮೂಡುಬಿದಿರೆಯ ಇನ್ಸ್ಪೆಕ್ಟರ್ ಸಂದೇಶ್ ಅಂತ. ನೋಡಿ, ಕಳೆದ 3 ವರ್ಷಗಳಿಂದ ಯಾವುದೇ ಟ್ರಾನ್ಸ್ಫರ್ ಇಲ್ಲದೆ ಅಲ್ಲಿರುವಂಥ ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಒಂದು ಅಂದಾಜು 900 ಚಿಲ್ಲರೆ ಅಂದರೆ 1000 ಪೊಲೀಸ್ ಸ್ಟೇಷನ್ ಇದೆ. ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ ಇದೆ. ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಅಲ್ಲಿರುವಂಥವ್ರು ಅಂದರೆ ಅಲ್ಲಿರುವಂಥ ಪೊಲೀಸರು ಒಂದು ಏರಿಯಾಗೆ, ಒಂದು ಜುಡಿಕ್ಷನ್ಗೆ ಒಂಥರ ಡಾನ್ಗಳಿದ್ದಂಗೆ, ಅವ್ರು ಏನು ಮಾಡಿದ್ರೂ ನಡೆಯುತ್ತೆ. ಇಲ್ಲಿ ಒಂದು ಸಂತ್ರಸ್ತೆ ಬೆಂಗಳೂರಿಗೆ ಬಂದು ಮಾಧ್ಯಮಗಳ ಮುಖಾಂತರ ಚಾನಲ್ಗಳಲ್ಲಿ ಕೂತ್ಕೊಂಡು ನನ್ನ ಗಂಡನ ಮೇಲೆ ಸುಳ್ಳು ಅನ್ನೋ ಕೇಸನ್ನು ಹಾಕಿದ್ದಾರೆ, ನನ್ನ ಗಂಡನನ್ನು ಅರೆಸ್ಟ್ ಮಾಡಿದ್ದಾರೆ, ನನ್ನ ಗಂಡನ ಮೇಲೆ ರೌಡಿ ಶೀಟ್ರ್ ಹಾಕ್ತೀನಿ, 25 ಲಕ್ಷ ಕೊಡು, ಇಲ್ಲ ಅಂತಂದರೆ IBಗೆ ಬಂದು ನನ್ನ ಜೊತೆ ಮಲ್ಕೋ. ಅಲ್ರಿ, ನಮ್ಮ ಈ ಒಂದು ಪ್ರಜಾಪ್ರಭುತ್ವದಲ್ಲಿ 78 ವರ್ಷಗಳ ನಂತರ ಹೆಣ್ಣು ಮಕ್ಕಳನ್ನು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆಯಲ್ಲಿರುವಂಥ ಪೋಲಿಗಳು IBಗೆ ಬಾ, ಇಲ್ಲ 25 ಲಕ್ಷ ಕೊಡು ಅಂತಂತಂದರೆ ನಿಜವಾಗ್ಲೂ ಎಂಥ ದುಷ್ಪರಿಸ್ಥಿತಿಗೆ ನಾವೆಲ್ಲ ಬಂದು ನಿಂತ್ಕೊಂಡಿದ್ದೀವಿ. ಇದಕ್ಕೋಸ್ಕರ ನಮಗೆ ಸ್ವತಂತ್ರ ಬೇಕಾಗಿತ್ತಾ? 360 ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಡಳಿತ ಮಾಡಿದ್ರು. 360 ವರ್ಷಗಳ ಗುಲಾಮಗಿರಿಯ ನಂತರ ಸಿಕ್ಕಂಥ ಸ್ವತಂತ್ರಕ್ಕೆ 78 ವರ್ಷಗಳ ನಂತರ ಇವತ್ತು ಈ ಪೊಲೀಸ್ ಅನ್ನೋ ಕಾಕಿ ಯೂನಿಫಾರ್ಮ್ ಹಾಕ್ಕೊಂಡು ಪೋಲಿಗಳು, ಡಕಾಯಿತರು, ಭ್ರಷ್ಟಾಚಾರ ಮಾಡುವಂಥ ಒಂಥರ ಮೃಗಗಳ ರೀತಿಯಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಿರುವಂಥ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಅಧಿಕಾರಿಗಳಾಗ್ಬೋದು ಮಾಡ್ತಾ ಇದ್ರೆ, ಇವತ್ತು ಮೂಡುಬಿದಿರೆಯಿಂದ ಬೆಂಗಳೂರಿಗೆ ಬಂದು ನನ್ನನ್ನು ಮಂಚಕ್ಕೆ ಕರೀತಾ ಇದ್ದಾನೆ, ಇಲ್ಲ ನನ್ನ ಗಂಡನ್ನ ಬಿಡಲ್ಲಂತೆ. ನನ್ನ ರೀತಿ ಇದೇ ರೀತಿ ಐ ಥಿಂಕ್ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೀವು ನೋಡ್ಬೋದು. ಯು ಕ್ಯಾನ್ ಸಿ, ಒಂದು ಮನೆ ಗೇಟನ್ನು ಆರ್ತಾ ಇದ್ದಾನೆ, ಇದೇ ಇವನು ಸಂದೇಶ. ಅಲ್ವೋ ಸಂದೇಶ, ನಿಜವಾಗ್ಲೂ ನೀನು ಹಾಕ್ಕೊಂಡಿರೋಂಥ ಯೂನಿಫಾರ್ಮ್ಗೆ, ನೀನು ಮಾಡ್ತಾ ಇರೋಂಥ ಕೆಲಸಕ್ಕೆ ನಿಜವಾಗ್ಲೂ ಮ್ಯಾಚ್ ಆಗುತ್ತಾ? ಆಮೇಲೆ ಈ ರೀತಿ ಮಾಡೋದ್ರಿಂದ ನಮಗೆ ಇಂಥ ಸರ್ಕಾರಗಳು ಕಣ್ಮುಚ್ಕೊಂಡು ಆರಾಮಾಗಿ ಹೋಮ್ ಮಿನಿಸ್ಟ್ರು ಕೇಳಿದ್ರೆ, ನಾಳೆ ಕೇಳಿಬೇಕಾದ್ರೆ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರಿಗೆ, ಹೌದಾ ಆ ಥರ ಆಗಿದೆಯಾ ನನಗೆ ಗೊತ್ತಿಲ್ಲ, ವಿಚಾರಣೆ ಮಾಡಿ ಹೇಳ್ತೀನಿ, ಈ ಒಂದು ಸ್ಟೇಟ್ಮೆಂಟ್ಗಳು ಕೊಡುವಂಥ ಹೋಮ್ ಮಿನಿಸ್ಟ್ರುಗಳು, ಮೌನವಾಗಿ ಇದನ್ನೆಲ್ಲ ನೋಡ್ಕೊಂಡಿರೋವಂಥ DGP IGPಗಳು
ಕರ್ನಾಟಕ ಸರ್ಕಾರ, CM, ಆಮೇಲೆ ಇನ್ಫ್ಯಾಕ್ಟ್ ಆ ಸಂತ್ರಸ್ತೆ ಹೇಳ್ತಾರೆ, ನಾನು ಮಂಗಳೂರಿನ ಪೊಲೀಸ್ ಕಮಿಷನರ್ಗೆ ದೂರನ್ನು ಕೊಟ್ಟಿದ್ದೀನಿ, ನಾನು ಕರ್ನಾಟಕ ಮಹಿಳಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದೀನಿ, DGP IGPಗೆ ಕೊಟ್ಟಿದ್ದೀನಿ, ಹೋಮ್ ಮಿನಿಸ್ಟರ್ ಕೊಟ್ಟಿದ್ದೀನಿ, ಯಾರು ಕೊಟ್ಟರೂ ಕೂಡ ಎಲ್ಲರನ್ನೂ ಕೂಡ ಆತ ಒಂದು ರೀತಿಯಲ್ಲಿ ತನ್ನದೇ ಆದಂಥ ಪಾಸಿಬಲಿ. ಈಗ ಈ ಹೆಣ್ಣುಮಗಳ ಹತ್ರನೇ 25 ಲಕ್ಷ ತನ್ನ ಆಕೆ ಆ ಸಂತ್ರಸ್ತೆ ಗಂಡನನ್ನು ಬಿಡಲಿಕ್ಕೆ ಕೇಸ್ ಮೇಲೆ ಕೇಸ್ ಹಾಕೋದು. ಅಲ್ರಿ, ಕರ್ನಾಟಕದಲ್ಲಿ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ಈ ಪೋಲಿಗಳು ಸುಳ್ಳು ಕೇಸ್ ಹಾಕೋದು, ಸುಳ್ಳು ರೌಡಿ ಶೀಟ್ರು ಓಪನ್ ಮಾಡೋದು. ಮೊನ್ನೆ ನಾವು ನೋಡ್ತಾ ಇದ್ವಿ, ಅಲ್ಲೆಲ್ಲ ನಮ್ಮ ಐ ಥಿಂಕ್ ನೆಲಮಂಗಲದಲ್ಲ ಎಲ್ಲೋ ರೌಡಿ ಪೆರೇಡ್ ಅಂತೆ. ಅಲ್ರಿ ಈಗ ಸುಳ್ಳು ರೌಡಿ ಶೀಟ್ರುಗಳು ಹಾಕೋದಲ್ದಿರ, ಸುಳ್ಳು ಕೇಸ್ ಹಾಕೋದಲ್ದಿರ ಅವ್ರನ್ನ ಕರ್ಕೊಂಬಂದು ಪ್ಲೇ ಗ್ರೌಂಡಲ್ಲಿ ನಿಲ್ಲಿಸಿ ಇವರು ರೌಡಿಗಳು, ಆಮೇಲೆ ಇವ್ರನ್ನ ರೌಡಿಗಳ ಕೈಕಟ್ಟು ನಿಲ್ಸೋದಂತೆ, ಇವರನ್ನ ಮೇಲಧಿಕಾರಿಗಳು ಧಮ್ಕಿ ಹಾಕಿ ಅದನ್ನ ಕೇಳೋ ಅಂತ ಹೀರೋಯಿಸಮನ್ನು ಮಾಧ್ಯಮಗಳ ಮುಖಾಂತರ ತಮ್ಮ ಹೀರೋಯಿಸಮ್ ತೋರಿಸುವಂಥವ್ರು. ದಿಸ್ ಇಸ್ ಅ ಕಂಪ್ಲೀಟ್ ಕ್ಲಿಯರ್ ವೈಲೇಷನ್ ಆಫ್ ರೈಟ್ ಟು ಪ್ರೈವಸಿ. ಸಂವಿಧಾನದ ಆರ್ಟಿಕಲ್ 29ರ ಪ್ರಕಾರ ಯಾವುದೇ ವ್ಯಕ್ತಿಯ ಪ್ರೈವಸಿಯನ್ನು ನೀನು ಡ್ಯಾಮೇಜ್ ಮಾಡಿದ್ರೆ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಪೊಲೀಸರು, ಪೊಲೀಸ್ ಇಲಾಖೆನಲ್ಲಿರೋರು ಸುಳ್ಳು ಕೇಸ್ ಹಾಕೋದು, ಸುಳ್ಳು ರೌಡಿ ಶೀಟ್ರ್ ಓಪನ್ ಮಾಡಿ, ಆಮೇಲೆ ಒಬ್ಬ ರೌಡಿ ಶೀಟ್ರನ್ನ ಓಪನ್ ಮಾಡಿ ಅವನನ್ನು ತಗೊಂಬಂದು ಮಾಧ್ಯಮದ ಮುಂದೆ, ಕ್ಯಾಮ್ರಾಗಳ ಮುಂದೆ ನಿಲ್ಲಿಸಿ ಇವನೊಬ್ಬ ರೌಡಿ ಅಂತ ತೋರಿಸೋದಂತೆ, ಅದನ್ನ ಶೂಟ್ ಮಾಡಿಸೋದಂತೆ, ಅದನ್ನ ಪ್ರಸಾರ ಮಾಡೋದಂತೆ. ಅವನಿಗೆ ಕೆಲಸ ಯಾರು ಕೊಡ್ತಾರೆ? ಅವನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಅವರ ಮರ್ಯಾದೆ ಭಂಗವನ, ಅವರ ಫ್ಯಾಮಿಲಿಗಳ ಮರ್ಯಾದೆ ಏನಾಗುತ್ತೆ? ಆಮೇಲೆ ಇಷ್ಟೆಲ್ಲದಕ್ಕೂ ಒಂದು ಪ್ರಶ್ನೆ ಏನಪ್ಪ ಅಂದ್ರೆ, ಇದೇ ಪೊಲೀಸ್ ಮೇಲಧಿಕಾರಿಗಳಿಗೆ ಅಲ್ರಿ, ಅವರ ರೈಟ್ ಟು ಪ್ರೈವಸಿನ ಎಕ್ಸ್ಪೋಸ್ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು? ರೈಟ್ ಟು ಪ್ರೈವಸಿ ಈಸ್ ಎ ಫಂಡಮೆಂಟಲ್ ರೈಟ್ ವಿತ್ ಎವ್ರಿ ಪರ್ಸನ್. ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಅವನ ಪ್ರೈವಸಿನ ಮೇಂಟೈನ್ ಮಾಡೋಕ್ಕೆ. ಅವ್ನು ರೌಡಿ ಆದರೆ ನಿಮ್ಮ ದಾಖಲೆಯಲ್ಲಿ ಮಡ್ಕೊಳ್ಳಿ. ಮಾಧ್ಯಮಗಳು ಕರ್ಕೊಂಬಂದು ನೀವು ಮಾಡೋ ಪೋಲಿ ಆಟಗಳನ್ನೇ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅಂತಂದರೆ ನಿಮ್ಮ ಈ ಒಂದು ದುರ್ವ್ಯವಹಾರಗಳಲ್ಲಿ. ಆಮೇಲೆ 90% ರೌಡಿ ಶೀಟ್ರುಗಳು ವಸೂಲಿಗೋಸ್ಕರ, ಕಲೆಕ್ಷನ್ಗೋಸ್ಕರ ಇವ್ರುಗಳು ಮಾಡ್ತಾ ಇದ್ದಾರೆ ಹೊರತು ಎಲ್ಲೋ ಒಂದು 10% ಅದರಲ್ಲೇನೋ ಕ್ರಿಮಿನಲ್ಸ್ ಇರ್ಬೋದೇ ಬಿಟ್ಟರೆ 90% ರೌಡಿ ಶೀಟ್ರುಗಳಿಗೆ ಓಪನ್ ಮಾಡೋದೆ ದಂಧೆ ಮಾಡೋಕ್ಕೆ. ಈಗ ನೋಡಿ, ಇಲ್ಲಿ ಈ ಒಂದು ಮೂಡುಬಿದಿರೆಯ ಸಂದೇಶ್ ಅನ್ನೋ ವ್ಯಕ್ತಿ, ಇನ್ಸ್ಪೆಕ್ಟರ್ನ ಕಾರ್ಯವೈಖರಿ ನೋಡಿ, ಸುಳ್ಳು FIR ಹಾಕೋದು, IB ಕರೆಯೋದ ಎಮ್ಮನ್ನ, ಇಲ್ಲ IBಗೆ ಬರಲಿಲ್ಲ ಅಂದರೆ 25 ಲಕ್ಷ ತಗೊಂಬ ಅಂತ ಹೇಳೋದು, ಅವಳು 25 ಲಕ್ಷ ಕೊಟ್ಟಿಲ್ಲ ಅಂತಂದರೆ ರೌಡಿ ಶೀಟ್ರ್ ಓಪನ್ ಮಾಡ್ತಿದ್ರು. ಈ ಒಂದು ಗಲೀಜ್ ಕೆಲಸವನ್ನು, ಈ ಒಂದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತು ಪೊಲೀಸ್ ಠಾಣೆಗಳು ಇವತ್ತು ಸಾಕ್ಷಿ ಆಗ್ತಾ ಇದೆ ಅಂತಂದರೆ ಖಂಡಿತವಾಗಿ ನಮಗೆ ನಾವೇ ಕೇಳ್ತಾ ಇರೋದನ್ನಂತಂದರೆ ಇಂಥ ಸರ್ಕಾರಗಳು ಬೇಕಾ? ಇಂಥ ಪೊಲೀಸ್ ಇಲಾಖೆ ಬೇಕಾ? ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಅವಶ್ಯಕತೆ ಇದೆಯಾ? ಇಷ್ಟು ಅನಾಚಾರಗಳು, ಇಷ್ಟು ಭ್ರಷ್ಟಾಚಾರ, ಇಷ್ಟು ಬೀದಿಗೆ ಬಂದು ಪೋಲಿಗಳ ರೀತಿ ಮಾಡ್ತಾ ಇರೋವಂಥ ಈ ಒಂದು ಪೊಲೀಸ್ ಇಲಾಖೆಯನ್ನು ಕಟ್ಟುನಿಟ್ಟು ಮಾಡುವಂಥ ಅವಶ್ಯಕತೆ ಇದೆ. JDS, ಕಾಂಗ್ರೆಸ್, BJP ಯಾರ ಕೈಯಲ್ಲೂ ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಈ ಎಲ್ಲ ಪಕ್ಷದಲ್ಲಿರೋರು 224 MLAಗಳಾಗಿರ್ಬೋದು ಅಥವಾ ಸರ್ಕಾರದವರಾಗಿರ್ಬೋದು, ವಿರೋಧ ಪಕ್ಷದಾಗಿರ್ಬೋದು, ಇವರೆಲ್ಲರೂ ಕೂಡ ಅಡ್ಜಸ್ಟ್ಮೆಂಟು, ಪೊಲೀಸು ಮತ್ತು ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ವ್ಯವಸ್ಥೆನ ತಮ್ಮ ರೀತಿಯಲ್ಲಿ, ಒಂದು ಮೃಗಗಳ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಮೂಡುಬಿದಿರೆಯ ಈ ಸಂತ್ರಸ್ತ ಹೆಣ್ಣು ಮಕ್ಕಳ ಸಾಲು ಹೆಣ್ಣು ಮಕ್ಕಳು 3 ವರ್ಷ ಟ್ರಾನ್ಸ್ಫರ್ ಆಗದಿದ್ರೆ ಅಲ್ಲಿ ಅವನು ಮೃಗದ ಥರ ಮಾಡ್ತಾ ಇದ್ದಾನೆ ಅಂತಂದರೆ ಯಾರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು? ಮಂಗಳೂರು ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟರೆ ನೋ ಆ್ಯಕ್ಷನ್, ಕರ್ನಾಟಕ ಮಹಿಳಾ ಆಯೋಗ ಕೊಟ್ಟರೆ ನೋ ಆ್ಯಕ್ಷನ್ನು, DGP ಕೊಟ್ಟರೆ ನೋ ಆ್ಯಕ್ಷನ್ನು, ಗೃಹ ಮಂತ್ರಿ ಕೊಟ್ಟರೆ ನೋ ಆ್ಯಕ್ಷನ್ನು. ಕೊನೆಗೆ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಮರ್ಯಾದೆಯನ್ನು ಸೈಡ್ಗೆ ಇಟ್ಟು ನನ್ನನ್ನು IBಗೆ ಕರೆದ ಯಾರು? ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ. ಆಮೇಲೆ ನನ್ನ ಈ ರೀತಿ ಸಾಕ್ಷ್ಯಗಳನ್ನ ತಂದಿಟ್ಟಿದ್ದಾರೆ. ಅವ್ನು ಯಾರೋ ಹೆಣ್ಣುಮಗಳ ಜೊತೆ ಇದರಲ್ಲಿ ಕಿಚನಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಅವನು ಯೂನಿಫಾರ್ಮ್ ಹಾಕ್ಕೊಂಡು. ಕಂಡೋರ ಮನೆಗೆ ಗೇಟ್ಗಳನ್ನ ಎದುರು ಹೋಗಿ, ಬನ್ನಿ ನನ್ನ ಜೊತೆ ಮಲ್ಕ ಬನ್ನಿ, ನಮ್ಮ ಮಂಚಕ್ಕೆ ಬನ್ನಿ, IBಗೆ ಬನ್ನಿ, ನನ್ನ ಲೈಂಗಿಕ ಕ್ರಿಯೆಗೆ ಸಹಕರಿಸಿ. ಇದಕ್ಕೋಸ್ಕರ ಇವನಿಗೆ ಪೊಲೀಸ್ ಯೂನಿಫಾರ್ಮ್ ಬೇಕಾಗಿದ್ಯಾ? ಇದನ್ನೆಲ್ಲ ಗೊತ್ತಿದ್ರೂ ಕೂಡ ಯಾವುದೇ ಕ್ರಮ ಜರುಗಿಸ್ತದಂತ ಮಂಗಳೂರು SP ನಿಜವಾಗ್ಲೂ ನಿಮ್ಮ ನೈತಿಕತೆನ ಪ್ರಶ್ನೆ ಮಾಡಬೇಕಲ್ರಿ. ಆಮೇಲೆ ಕರ್ನಾಟಕದ DGP IGP ಸಲೀಂ ಅವರೇ, ಇಂಥ ಪೋಲಿಗಳು ಇವತ್ತು ಮಾಧ್ಯಮದಲ್ಲಿ
ಚೀ ಅನ್ನೋ ಮಟ್ಟಕ್ಕೆ ಪೊಲೀಸ್ ಇಲಾಖೆನ ಮಾಡ್ತಾ ಇದ್ರೆ ಈ ಮೌನಕ್ಕೆ ನೀವೆಲ್ಲ ಮರೆಯಾಗಿರೋದು ನೋಡಿದ್ರೆ ಖಂಡಿತವಾಗಿ ಇವತ್ತು ಸರ್ಕಾರಗಳು ಜೀವಂತವಾಗಿದೆಯಾ, ಗೃಹ ಮಂತ್ರಿಗಳು ಜೀವಂತವಾಗಿದ್ದಾರಾ, ಅಥವಾ ಮತ್ತೆ ಇವತ್ತೊಂದು ವ್ಯವಸ್ಥೆ ಜೀವಂತವಾಗಿದೆಯಾ? ಆಮೇಲೆ ಈ ರೀತಿ ಪೋಲಿಗಳಿಗೆ ಬಲಿಯಾಗುವಂಥ ವ್ಯವಸ್ಥೆ ಆಗಿದ್ದರೆ ಇದಕ್ಕೆ ನಾವು ಯಾಕೆ ಓಟ್ ಹಾಕಬೇಕು, ನಾವು ಯಾಕೆ ಟ್ಯಾಕ್ಸ್ ಕಟ್ಟಬೇಕು? ಈ ದುರ್ವ್ಯವಸ್ಥೆ, ಈ ಪೋಲಿಗಳ ಆಟ ಈ ಕೊನೆ ಎಂದು ಅಂತ ಈ ಮೂಲಕ ಹೇಳುತ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಸ್ ನ್ಯೂಸ್ ಚಾನಲ್. ಥ್ಯಾಂಕ್ಸ್ ಅ ಲಾಟ್.